ಏನ್ ಟೇಬಲ್ ತಟ್ಟಿ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳು. ಬೇಸಿಕಲಿ ಅದಕ್ಕೆ ನಾವ್ ಹೇಳೋದು ಪ್ರತಿಯೊಂದಕ್ಕೊಬ್ರು ಗುರು ಇರ್ಬೇಕು ಅಂತ ಹೇಳಿ. ಅದೇ ಅರುಣ್ ಸರ್. ಟ್ರಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಈ ಫೀಲ್ಡ್ ಅಲ್ಲಿ. ಸೊ ಒಂದೇ ಒಂದು ಮಾತು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಇವೆಂಟ್ಸ್ ನಾವು ಅಟೆಂಡ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು, ಇಷ್ಟು ವರ್ಷ ನಾವು ಒಬ್ರಿಗೆ ಕಾರ್ಡ್ ಕೊಡ್ತಿದೀನಿ ಹೇಳಿದಾರ, ಬಟ್ ಆದ್ರೆ ಏನಂದ್ರೆ ಅದು ಅಲ್ಲಲ್ಲೇ ಡ್ರಾಪ್ ಆಗಿ ಹೋಗ್ತಾ ಇತ್ತು. ಸೊ ನಿಮ್ ತರ ಬಂದು ನಮ್ಗೆ ಯಾರು ಸರ್ ಅದು ಈ ರೀತಿ ಕೂಡ ಮಾಡ್ಬೋದು ಅಂತ ಯಾರು ಹೇಳಿಲ್ಲ. ವಿ ಟ್ರಸ್ಟ್ ಅರುಣ್ ಸರ್. ನನ್ನ ಕಡೆಯಿಂದ ನಮ್ಮ ವಿ.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಪರವಾಗಿ ಒಂದು ಸ್ಮಾಲ್ ಹಾನರ್ ಫಸ್ಟ್ ನಮ್ಮ ಸೀನಿಯರ್ಸ್ಗೆ, ಅದಾದ್ಮೇಲೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಬಿಗ್ ಕ್ಲಾಸ್ ಬರಲಿ ಸ್ನೇಹಿತರೆ, ಬಿಗ್ ಕ್ಲಾಸ್ ಬರಲಿ ಲೈವಲ್ಲಿ. ಎಸ್ ತುಂಬಾ ದೊಡ್ಡ ಲೆವೆಲ್ ನಿಮ್ ಕಂಪನಿ. ಇವರಿಬ್ರು ಒಂದ್ ಒಳ್ಳೆ ವಿಷನ್ ಇಟ್ಕೊಂಡು ವರ್ಕ್ ಮಾಡ್ತಿದ್ದಾರೆ. ಒಂದು ಬ್ಯಾಂಗ್ಳೂರ್ಗೆ ಒಂದ್ ಒಳ್ಳೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ. ನಾಟ್ ಓನ್ಲಿ ಬ್ಯಾಂಗ್ಳೂರ್, ಈ ಲೈವ್ ಅಲ್ಲಿ ನಾನು ತಿಳ್ಸಕ್ ಹೋಗ್ತಿದ್ದೀನಿ, ನಾಟ್ ಓನ್ಲಿ ಬ್ಯಾಂಗ್ಳೂರ್, ಕರ್ನಾಟಕ, ಇಂಡಿಯಾ, ಔಟ್ ಆಫ್ ಇಂಡಿಯಾನು ವರ್ಕ್ ಮಾಡಿದ್ದಾರೆ. ಸೋ ಮಚ್ ಅನಿಲ್ ಸರ್, ಬಹಳ ಖುಷಿ ಆಯ್ತು. ನೀವು ಯಾವ ತರ ವರ್ಕ್ ಮಾಡ್ಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅಮೇಸಿಂಗ್. ಅಂಡ್ B2B ತುಂಬಾ ಹೆಲ್ಪ್ ಆಗುತ್ತೆ. ನಾನು ಅದಕ್ಕೆ ಮ್ಯಾಕ್ಸಿಮಮ್ ಸಪೋರ್ಟ್ ನಾನು ಮಾಡ್ತೀನಿ. ಏನ್ ಅನಿಸ್ತಾ ಇದೆ ನಿಮ್ ಕಡೆಯಿಂದ ಹೇಳೋದಾದ್ರೆ? ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ಮೀಟ್ ಮಾಡಿ. ಆಕ್ಚುಲಿ ಸೊ ನಿಮ್ ಜೊತೆ ಶೇರ್ ಮಾಡುವಂತ ತುಂಬಾ ಹೊಸ ಹೊಸ ವಿಷಯಗಳು ಗೊತ್ತಾಯ್ತು. ಅಂಡ್ ಮೋರ್ ಓವರ್ ನಿಮ್ಮ ಸ್ಟ್ರಾಟಜೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಖಂಡಿತ ನಾವು ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ. ಅಂಡ್ ಇಟ್ಸ್ ಇವನ್ ಅವರ್ ಹಾನರ್. ಥ್ಯಾಂಕ್ ಯು ಸೋ ಮಚ್. ಟ್ರಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಈ ಫೀಲ್ಡ್ ಅಲ್ಲಿ, ಮತ್ತೆ ಯಾಕೆ ವಿ.9 ಇವೆಂಟ್ಸ್ ಅರುಣ್ ಸರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಸರ್ ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಫೀಲ್ಡ್ ಅಲ್ಲಿ. ಆಕ್ಚುಲಿ ಇವತ್ತು ಒಬ್ರನ್ನ ಇನ್ನೊಬ್ರು ನಂಬೋದೇ ಇಲ್ಲ. ಬಿಕಾಸ್ ಅರುಣ್ ಅವ್ರ ಜೊತೆ ನಾವ್ ಯಾಕೆ ಅಷ್ಟು ಟ್ರಸ್ಟ್ ಅಂದ್ರೆ, ಸೊ ನಾವು ಸುಮಾರು ವರ್ಷಗಳಿಂದ ಅವ್ರ ಜೊತೆ ಜರ್ನಿ ಮಾಡಿದೀವಿ. ಅಂಡ್ ಅವ್ರ ಬಗ್ಗೆ ನಮಗ್ ಗೊತ್ತು. ಅವ್ರ ಐ ಮೀನ್ ಲೈಕ್ ದ ವೇ ಆಫ್ ವರ್ಕಿಂಗ್ ಕೂಡ ನಮಗ್ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಅಂಡ್ ವಿ ಆರ್ ವೆರಿ ಮಚ್ ಹ್ಯಾಪಿ. ಅಂಡ್ ಲೈಕ್ ಆ ಟ್ರಸ್ಟ್ ಅನ್ನೋದು ಅವ್ರ ಮೇಲೆ ತುಂಬಾ ಜಾಸ್ತಿ ಇದೆ ನಮ್ಗೆ. ಸೊ ಹಾಗಾಗಿ ಅರುಣ್ ಸರ್ ಜೊತೆ ಕೆಲಸ ಮಾಡೋದಕ್ಕೆ ವಿ ಆರ್ ಈಗರ್ಲಿ ವೇಟಿಂಗ್. ಆಕ್ಚುಲಿ ಫಸ್ಟ್ B2B ಅಂತ ನೀವು ತಗೊಂಡ್ರೆ, ಈಗ ಕೆಲವು ಸಲ ಏನಾಗುತ್ತೆ ಅಂದ್ರೆ, ಸೊ ನೀವು ಒಂದು ಆರ್ಗನೈಸ್ ಮಾಡ್ಬೇಕಾದ್ರೆ ಒಂದು ಟೈಮಿಂಗ್ ಅಂತ ಏನೋ ಒಂದು ಕೊಟ್ಟಿರ್ತಾರ. ಸೊ ಈ ಟೈಮಲ್ಲಿ ನಂಗೆ ಸೆಟಪ್ ಆಗಿರ್ಬೇಕು, ಪ್ರತಿಯೊಂದಲ್ಲಿ ಇರಬೇಕು ಅಂತ ಹೇಳಿರ್ತಾರ. ಪ್ರಾಬಬ್ಲಿ ಸೊ ನೀವ್ ಯಾವಾಗ ಆರಾಮಾಗಿರ್ತೀರಾ ಅಂತ ಹೇಳಿದ್ರೆ ನಾವು ಆ ಟೈಮ್ ನ ಕೀಪ್ ಅಪ್ ಮಾಡಿದಾಗ. ಸೊ ಬೇಸಿಕಲಿ ವಿ ಆಲ್ವೇಸ್ 2 hours ಮುಂಚೆನೆ ನಾವು ಪ್ಲಾನ್ ಮಾಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಕ್ಲೈಂಟ್ ಆಗ್ಲಿ ಇನ್ನೊಂದಾಗ್ಲಿ ನೀವು ನಮ್ಮ ಮೇಲೆ ಇಟ್ಕೊಂಡಿರುವಂತ ಒಂದು ನಂಬಿಕೆ ಆಗ್ಲಿ ಟ್ರಸ್ಟ್ ಆಗ್ಲಿ ನಾವು ಕಳ್ಕೋಬಾರ್ದು ಅನ್ನೋದಷ್ಟೇ ನಮ್ಮ ಮೇಜರ್ ಅಜೆಂಡಾ. ಅದ್ರ ಜೊತೆಗೆ ವೈಟ್ ಲೇಬಲ್ ನಾವು ಮಾತಾಡ್ಬೇಕಾದ್ರೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ನೀವು ನಮ್ಮನ್ನ ಕರೆದ ಕೆಲಸ ಕೊಟ್ಟಾಗ ಸೊ ವಿ ವಿಲ್ ವರ್ಕ್ ಫಾರ್ ಯು, ಅದೇ ನಮ್ ನಂಬಿಕೆ. ಸೊ ಆ ಟ್ರಸ್ಟ್ ನ ನಾವೆಲ್ಲೂ ಕಳ್ಕೋಬಾರ್ದು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಸರ್. ಅದು ಹೇಗೆ ಸರ್ ಬಿಲ್ಡ್ ಆ ಬ್ರಿಡ್ಜ್ ಅನ್ನೋದು ಎಷ್ಟು? ಸರ್ ಟು ಬಿ ಫ್ರಾಂಕ್ ಏನಂದ್ರೆ ಇದು ಯಾವ್ದು ನಮ್ಮ ಹತ್ರ ಐಡಿಯಾನೇ ಇರಲಿಲ್ಲ. ನಿಮ್ಮ ಹತ್ರ ನಾವು ಮಾತಾಡಿದ ನಂತರ ಸೊ ಇಷ್ಟು ನಮ್ಗೆ ಲೈಕ್ ಇದನ್ನು ಮಾಡ್ಬೋದಾ. ಬೇಸಿಕಲಿ ಅದಕ್ಕೆ ನಾವ್ ಹೇಳೋದು ಪ್ರತಿಯೊಂದಕ್ಕೊಬ್ರು ಗುರು ಇರ್ಬೇಕು ಅಂತ ಹೇಳಿ. ಅದೇ ಅರುಣ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ನಾವೆಲ್ಲ ವರ್ಕ್ ಮಾಡೋದ್ರಿಂದ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಔಟ್ಪುಟ್ ಬರುತ್ತೆ, ಜೊತೆಗೆ ಕ್ಲೈಂಟ್ ವೆರಿ ಮಚ್ ಹ್ಯಾಪಿ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸರ್ ಡೆಫಿನೆಟ್ಲಿ ಸರ್. ಬಿಕಾಸ್ ಇದೆಲ್ಲ ಒಂದು ಈ ಟೆಕ್ನಾಲಜೀಸ್ ಇರ್ಬೋದು, ಈ ಒಂದು ಐಡಿಯಾಸ್ ಇರ್ಬೋದು, ಈ ವಿಷನ್ ಸೊ ಪ್ರಾಬಬ್ಲಿ ನಮ್ಗೆ ಅಷ್ಟು ಇರ್ಲಿಲ್ಲ ಸರ್. ಸೊ ನಿಮ್ ಹತ್ರ ಮಾತಾಡಿದಾಗ ಅದು ದುಪ್ಪಟ್ಟು ಜಾಸ್ತಿ ಆಯ್ತು ಅಂತ ನಾವ್ ಅನ್ಕೊಂತೀವಿ. ಹೇಗೆ ಸರ್, ಹೆಂಗ್ ಆಯ್ತು ಅದು, ಹೆಂಗ್ ಆಗ್ಬಿಡುತ್ತೆ ಅದು? ಬೇಸಿಕಲಿ ನಾವ್ ಎಕ್ಸಿಕ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೀವಿ ಸರ್. ಮಾರ್ಕೆಟಿಂಗ್ ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಬಟ್ ಮಾರ್ಕೆಟಿಂಗ್ ಈ ಸ್ಟ್ರಾಟಜೀಸ್ ಅಲ್ಲ. ಸೊ ನಿಮ್ಮ ಹತ್ರ ನಾವು ಮಾತಾಡಿದಾಗ ನೀವು ಅದನ್ನ ನಮಗೆ ಪ್ರೊವೈಡ್ ಮಾಡ್ತೀರಾ ಅಂದಾಗ ವಿ ಆರ್ ಫಾರ್ ಶೋರ್ ನಮ್ಗೆ ಇನ್ನೂ ವಿಷನ್ ಕಾಣ್ತಿದೆ. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಮ್ಗೆ ಅನುಭವ ಆಗ್ತಾ ಇತ್ತು, ಎಸ್ ಇದನ್ನೆಲ್ಲ ನಾವು ಮಾಡಿದ್ರೆ ನಾವೇನೋ ಒಂದು ಕ್ರಿಯೇಟ್ ಮಾಡಬಹುದು ಅಂತ. ಸೊ ಹಾಗಾಗಿ ಡೆಫಿನೆಟ್ಲಿ ವಿ ವೋಂಟ್ ಲೀವ್ ಅರುಣ್ ಸರ್. ಸೊ ಅರುಣ್ ಸರ್ ಜೊತೆ ನಾವು ಖಂಡಿತ ಕೆಲಸ ಮಾಡ್ತೀವಿ. ವಿ ವಾಂಟ್ ಟು ಜರ್ನಿ ವಿತ್ ಹಿಮ್. ಲಾಸ್ಟ್ ಫೈನಲ್ ಕ್ವಶನ್, ನಾಟ್ ಓನ್ಲಿ ನಮ್ ಪೇಜ್ ನಿಮ್ ಪೇಜ್ ಅಲ್ಲ, ನಮ್ ನೆಟ್ವರ್ಕ್ ಹೇಗಿದೆ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತೀವಿ, ಆಲ್ಗರಿದಮ್ ಅಂದ್ರೆ ಏನು, ಮೆಟಾ ಆಡ್ಸ್ ಅಂದ್ರೆ ಏನು, ಗೂಗಲ್ ಅಂದ್ರೆ ಏನು, ವಾಟ್ಸ್ಆಪ್ ಅಂದ್ರೆ ಏನು, ಇನ್ಸ್ಟಾಗ್ರಾಮ್ ಅಂದ್ರೆ ಏನು, ನಮ್ ಟಾರ್ಗೆಟ್ ಆಡಿಯನ್ಸ್ ಯಾರು, ಹೆಂಗ್ ಕನೆಕ್ಟ್ ಆಗುತ್ತೆ, ಇದೆಲ್ಲ ನಾವು ಸ್ಟ್ರಾಂಗ್ ಇದೀವಿ ಅಂತ ಅನ್ಸುತ್ತಾ? ಬರೇ ಮಾತಾಡ್ತೀವ? ಜಸ್ಟ್ ನಮ್ ವರ್ಕ್ ಎಷ್ಟೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೇ ಇಲ್ಲ. ನಿಮ್ಗೆ ನಾವು ವೈಟ್ ಲೇಬಲ್ ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ, ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದೀವಿ ಅಂತ ಅನ್ಸ್ದಾಗ ಪ್ರಾಕ್ಟಿಕಲ್ ಆಗಿ ಹಾನೆಸ್ಟ್ ಆಗಿ ಲೈವ್ ಅಲ್ಲಿ ಇರೋರ್ಗು ಮತ್ತೆ ಈ ವಿಡಿಯೋ ನೋಡ್ತಾ ಇರೋರ್ಗು ಏನ್ ಹೇಳ್ಬೋದು ಒಂದು ಸ್ಟ್ರಾಂಗ್ ಮೆಸೇಜ್? ಸೊ ವಿಡಿಯೋ ನೋಡ್ತಿರೋರ್ಗು ಸೊ ಪ್ರತಿಯೊಬ್ರು ಯಾರ್ಯಾರು ಈ ವಿಡಿಯೋ ವಾಚ್ ಮಾಡ್ತಿರೋ ಪ್ರತಿಯೊಬ್ರು ಹೇಳ್ತಿರೋದೇನಂದ್ರೆ, ಸೊ ಇಷ್ಟು ದಿನ ನಮ್ಗೆ ಇದೆಲ್ಲ ಬರೀ ಕಾಮನ್ ಆಗೇ ಇತ್ತು. ಸೊ ಜಸ್ಟ್ ಏನಾದ್ರು ವಾಟ್ಸ್ಆಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಜಸ್ಟ್ ಮೆಸೇಜಿಂಗು ಇಲ್ಲ ನಮ್ಗೆ ಏನ್ ಇದಿತ್ತು ಅದಿತ್ತು. ಬಟ್ ಒಂದು ಸಲಿ ನಿಮ್ ಹತ್ರ ಮಾತಾಡದಂತ ನಮಗ್ ಬಂದಂತ ಒಂದು ವಿಷನ್ ನೀವೇನ್ ಕೊಟ್ರಿ, ಆ ಟೆಕ್ನಾಲಜೀಸ್ ಏನ್ ನೀವ್ ಹೇಳಿದ್ರಿ, ಇವಾಗ ನಮ್ಗೆ ಅನ್ಸ್ತಿದೆ ಅಯ್ಯೋ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿರ್ಬೋದಿತ್ತಲ್ಲ ಅಂತ. ಸೊ ಹಾಗಾಗಿ ಅರುಣ್ ಸರ್, ಸೊ ಇಟ್ಸ್ ಅಮೇಸಿಂಗ್ ಆಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಆ ವಿಷನ್ ಕೊಟ್ಟದಕ್ಕೆ. ಸೊ
Thank you, sir. ಮೋಸ್ಟ್ ಲಾಸ್ಟ್ ಎಲ್ಲಾರು ಬಿಸ್ನೆಸ್ ಮಾಡ್ತಾರೆ. Yes. ನಾವು ಹೋಗ್ತೀವಿ, ಮೀಟಪ್ ಮಾಡ್ತೀವಿ, ಒಂದ್ ಜಸ್ಟ್ ಕಾರ್ಡ್ ಕೊಟ್ಬಿಡ್ತೀವಿ, ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಬಿಡ್ತೀವಿ, ಎಷ್ಟೊಂದು ವರ್ಷದಿಂದ ಪರಿಚಯ ಇರ್ತೀವಿ, ಬಿಸ್ನೆಸ್ ಮಾಡ್ತಾ ಇರಲ್ಲ. ಎಷ್ಟು ಇಂಪಾರ್ಟೆಂಟ್ ಈ ತರ ಆಕ್ಷನ್ ಮಾಡೋದು ಸರ್, ಇದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಇಷ್ಟು ವರ್ಷ ನಾವು ಒಬ್ರಿಗೆ ಕಾರ್ಡ್ ಕೊಡ್ತಿದ್ದೀನಿ ಹೇಳಿ ತರ ಎಲ್ಲ ಆಗ್ತಿತ್ತು, ಬಟ್ ಆದ್ರೆ ಏನಂದ್ರೆ ಅದು ಅಲ್ಲಲ್ಲೇ ಡ್ರಾಪ್ ಆಗಿ ಹೋಗ್ತಾ ಇತ್ತು. ಸೊ ನಿಮ್ ತರ ಬಂದು ನಮ್ಗೆ ಯಾರು ಸರ್ ಅದನ್ನ ಈ ರೀತಿ ಕೂಡ ಮಾಡ್ಬೋದು ಅಂತ ಯಾರು ಹೇಳಿಲ್ಲ. ಸಿ ನೀವು ನಿಮ್ಮ ಹತ್ರ ಕಾರ್ಡ್ ಎಕ್ಸ್ಚೇಂಜ್ ಆಗಲಿಲ್ಲ, ಬಟ್ ನಿಮ್ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿದ್ರಿ. ಸೊ ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ನಮ್ಗೆ, ಈ ಐಡಿಯಾಸ್. ಸೊ ಖಂಡಿತ ವಿಲ್ ಹ್ಯಾವ್ ಅ ಬೆಸ್ಟ್ ಫ್ಯೂಚರ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಹಳ ಚೆನ್ನಾಗಿ ಮಾತಾಡ್ತಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂದ್ರೆ ನೆಕ್ಸ್ಟ್ ಇವ್ರನ್ನೆಲ್ಲರೂ ಕರೆದಿ ಪಾಡ್ಕಾಸ್ಟ್ ಕೂರಿಸ್ಬೇಕು. ನೆಕ್ಸ್ಟ್ ಈವೆಂಟ್ ಲೈವ್ ಅಲ್ಲಿ ನಾವು ಇವ್ರನ್ನೆಲ್ಲ ತೋರಿಸ್ಬೇಕು. ಏನ್ ವಿಷನ್ ಇದೆ ರೀ, ಏನ್ ಟೇಬಲ್ ತಟ್ಟಿ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳು. ನೆಕ್ಸ್ಟ್ ಮಾತಾಡ್ತೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅವ್ರ ಮಾತುಗಳನ್ನ ಕೇಳಕ್ಕೆ. ಫೈನಲಿ ಒಂದ್ ಮೆಸೇಜ್ ನಮ್ಮ ಇಂಡಸ್ಟ್ರಿಗೆ ಕೊಡೋದಾದ್ರೆ ಏನ್ ಹೇಳ್ಬೋದು, BWF ನಮ್ಗೆ ಇಷ್ಟು ಆಪರ್ಚುನಿಟಿ ಕೊಡ್ತು ಸರ್, ಒಂದ್ ಪ್ಲಾಟ್ಫಾರ್ಮೇ ಮಾಡ್ಕೊಡ್ತು. ಬೆಂಗಳೂರು ವೆಡ್ಡಿಂಗ್ ಫೆಟರ್ನಿಟಿ 4.0, ನಾವು 3.0 ಇದ್ದೀವಿ, 2.0 ಇದ್ದೀವಿ, 1.0 ಇದ್ದೀವಿ, ಬಟ್ ನಾವು ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಬರೇ ಜಸ್ಟ್ ಫೋನ್ ಥ್ರೂ ಆಗ್ತಾ ಇತ್ತು. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ BWF ನಮ್ಗೆ. ಸರ್ ಐ ಹ್ಯಾವ್ ಅ ವರ್ಡ್. ಸೊ ಒಂದೇ ಒಂದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಇವೆಂಟ್ಸ್ ನಾವು ಅಟೆಂಡ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು, ವಿ ಟ್ರಸ್ಟ್ ಅರುಣ್ ಸರ್. ದಟ್ ಇಸ್ ದ ಫೈನಲ್ ಥಿಂಗ್. ಸೊ ಅದಕ್ಕೆ ಮೇಲೆ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್, ಬಿಕಾಸ್ ಖಂಡಿತ ಇದನ್ನ ನೀವೇ ಐ ಮೀನ್ ಲೈಕ್ ನೋಡ್ತಾ ಹೋಗ್ತೀರಾ ಇದು ಹೇಗ್ ನಡೆಯುತ್ತೆ ಈ ಜರ್ನಿ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. BWF ಬಗ್ಗೆ ಏನಾದ್ರೂ ಒಂದ್ ವರ್ಡ್ ಹೇಳೋದಾದ್ರೆ, ಯಾಕೆಂದ್ರೆ ಅಲ್ಲಿಂದ ನಾವು ಒಂದ್ ಕನೆಕ್ಟ್ ಆಗಿರುವಂತದ್ದು, ಎಲ್ಲ ಲೆಜೆಂಡರಿ ಲೀಡರ್ಸ್ ಗಳು ಕನೆಕ್ಟ್ ಆಗಿ ಒಂದ್ ಶೋನ ಮಾಡ್ತಾರೆ, ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಒಂದ್ ಹೇಳೋದಾದ್ರೆ, ನ್ಯೂ ಕಮರ್ಸ್ ಬರೋರ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಮೋಸ್ಟ್ ಇಂಪಾರ್ಟೆಂಟ್, ಒಂದ್ ರ್ಯಾಪ್ ಹೆಂಗ್ ಬಿಲ್ಡ್ ಮಾಡ್ಕೋಬೇಕು, ಟ್ರಸ್ಟ್ ಹೆಂಗ್ ಬಿಲ್ಡ್ ಮಾಡ್ಬೇಕು. ಕೆಲವರು ಕ್ರಾಸ್ ಪ್ರಮೋಷನ್ ಮಾಡ್ಬಿಡ್ತಾರೆ. ಇವಾಗ ನೀವೇನಾದ್ರು SGM ಈವೆಂಟ್ಸ್ ಅಂತ ಇಟ್ಟಿದ ತಕ್ಷಣ ನಾನೇನಾದ್ರು ಈವೆಂಟರ್ ಆಗಿ ನಾನೇನಾದ್ರು ಒಂದ್ ಈವೆಂಟ್ ಕೊಟ್ರೆ ಸರ್ ಈವೆಂಟ್ ಎತ್ಬಿಡ್ಬೋದು ಅನ್ನೋ ತರ ಮೈಂಡ್ ಸೆಟ್ ಇರುತ್ತೆ. ನ್ಯೂ ಕಮರ್ಸ್ ಏನಾದ್ರು ಒಂದು ಮೆಸೇಜ್ ಕೊಡೋದಾದ್ರೆ, ಸೊ ನ್ಯೂ ಕಮರ್ಸ್ ಗೆ ಎಥಿಕಲಿ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ ಇವಾಗ ಸೊ ನಾವ್ ಬೇರೆ ಏನೋ ಅಸ್ಯೂಮ್ ಮಾಡೋದು ಬೇಡ. ಇಲ್ಲಿ ಅರುಣ್ ಸರ್ ಇದಾರೆ, ಓಕೆನಾ, ನಾನು ಅರುಣ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದಾಗ ಆ ಒಂದು ವಿಶ್ವಾಸ ಆಗ್ಲಿ, ಆ ನಂಬಿಕೆ ಆಗ್ಲಿ ನಾನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಐ ಶುಡ್ ನಾಟ್ ಓವರ್ ಕ್ರಾಸ್. ಸಿಂಪಲ್. ಇವಾಗ ನನಗೆ ಒಂದೇ ಟ್ರಸ್ಟ್ ಏನಂತ ಹೇಳಿದ್ರೆ, ಯಾರೇ ಬಂದು ನನ್ನನ್ನು ಏನೇ ಕೇಳಿದ್ರು ಅರುಣ್ ಸರ್ ಇದಾರೆ, ವಿಲ್ ಟೇಕ್ ಕೇರ್, ದಟ್ಸ್ ಆಲ್. ಐ ಹ್ಯಾವ್ ಸಿಂಪಲ್ ವರ್ಡ್ಸ್. ಸೊ BWF ಅನ್ನೋದು ಇಟ್ಸ್ ಲೈಕ್ ಅ ಬಿಸ್ನೆಸ್ ಮೀಟ್ ತರ, ಅಂಡ್ ಅದರಿಂದ ನಿಮ್ಗೆ ನಾಲೆಡ್ಜ್ ಬರುತ್ತೆ, ಇನ್ನೊಂದು ಬರುತ್ತೆ, ಬಟ್ ಆದ್ರೆ ನಂಬಿಕೆ ಕಳ್ಕೋಬಾರ್ದು. ಸೊ ಎವ್ರಿಬಡಿ ಶುಡ್ ಕೀಪ್ ಕಮಿಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಕ್ಕೆ ಬ್ಯೂಟಿಫುಲ್ ಆಗಿ ಮಾತಾಡಿದ್ರಿ. ಕಂಟೆಂಟ್ ಎಷ್ಟು ರಾ ಕಂಟೆಂಟ್ ಮಾತಾಡ್ತಿದ್ರ ಅನಿಲ್ ಸರ್. ಇವ್ರನ್ನೂ ಒಂದ್ಸಲಿ ಭೇಟಿಯಾಗಿ ನೆಕ್ಸ್ಟ್ ಲೈವ್ ಇವೆಂಟ್ ಅಲ್ಲಿ ಎಷ್ಟೋ ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ ಕ್ಲೈಂಟ್ಸ್ ಗಳಿಗೂ ಕೂಡ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಟ್ ಹೊರಡಕ್ ಮುಂಚೆ ಲೈಕ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಸರ್. ಥ್ಯಾಂಕ್ ಯು. ಯಾಕೆ ಸರ್? ಯಾಕೆ ಅಂತ ಹೇಳಿದ್ರೆ, ಸಿ ಬೇಸಿಕಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಅರುಣ್ ಸರ್ ನೋಡ್ತಿರೋದು, ಬಟ್ ಆದ್ರೆ ಅವ್ರ ವಿಡಿಯೋಸ್ ಎಲ್ಲ ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೀನಿ. ಬಿಕಾಸ್ ದ ವೇ ಅವ್ರು ಅಪ್ರೋಚ್ ಮಾಡೋದು ಕ್ಲೈಂಟ್ಸ್ ಹತ್ರ, ಅವ್ರು ಮಾತಾಡೋದೆಲ್ಲ ನಂಗೆ ತುಂಬಾ ಖುಷಿ. ಅಪ್ರೆಂಟ್ ಆಗಿ ಮಾತಾಡ, ಅಂಡ್ ಲೈಕ್ ಇಲ್ದಿರೋದೆಲ್ಲ ಏನು ಮಾತಾಡಲ್ಲ, ಇರೋದನ್ನ ಹಾಗೆ ಮುಖದ ಮೇಲೆ ಹೇಳ್ತಾರೆ. ದಟ್ ಐ ಆಲ್ವೇಸ್ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ಇದೇ ಜೋಶಲ್ಲಿ ಇಟ್ಕೊಳ್ಳಿ. ಐ ಆಮ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ಸರ್. ಆಲ್ ಕ್ರೆಡಿಟ್ ಗೋಸ್ ಟು ಮುರಳಿ ಸರ್. ಮುರಳಿ. ಸೊ ಇವ್ರು ಇದ್ರೇನೆ ಇವ್ರು ನನ್ ಕನೆಕ್ಟ್ ಆಗಿದ್ದು. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್.